Science, Class 7, Chapter 4. Tamarind. ಹುಳಿ ರುಚಿಯ ಕಂದು ಬಣ್ಣದ ಹಣ್ಣು. ಅಡುಗೆಯಲ್ಲಿ ಬಳಸುತ್ತಾರೆ. ಹುಣಸೆ ಹಣ್ಣು. ವಿನೆಗರ್. ಆಹಾರಕ್ಕೆ ರುಚಿ ನೀಡಲು ಅಥವಾ ಸಂರಕ್ಷಿಸಲು ಬಳಸುವ ಹುಳಿ ದ್ರವ. ಕರ್ಡ್. ಮೊಸರು. ಇಂಬ್ಲಿ. ಹುಣಸೆ ಹಣ್ಣಿಗೆ ಹಿಂದಿಯ ಪದ. ಆಮ್ಲ. ನೆಲ್ಲಿಕಾಯಿ. ಹುಳಿ ಹಣ್ಣು. ಬೇಕಿಂಗ್ ಸೋಡಾ. ಅಡುಗೆ ಮಾಡಲು ಮತ್ತು ಸ್ವಚ್ಛಗೊಳಿಸಲು ಬಳಸುವ ಬಿಳಿ ಪುಡಿ. ಗ್ರೇಪ್ಸ್. ಸಣ್ಣ ದುಂಡಗಿನ ಅಥವಾ ಅಂಡಾಕಾರದ ಹಣ್ಣುಗಳು. ಹಸಿರು, ಕೆಂಪು ಅಥವಾ ನೇರಳೆ ಬಣ್ಣದಲ್ಲಿರಬಹುದು. ದ್ರಾಕ್ಷಿ. ಅನ್ರೈಪ್ ಮ್ಯಾಂಗೋ. ಇನ್ನು ಹಣ್ಣಾಗದ ಮಾವಿನ ಹಣ್ಣು. ಕುಕುಂಬರ್. ಸೌತೆಕಾಯಿ. ಉದ್ದವಾದ ಹಸಿರು ತರಕಾರಿ. ನೇಚರ್. ಮನುಷ್ಯರಿಂದ ಮಾಡಲ್ಪಡದ ಪ್ರಪಂಚದ ಎಲ್ಲವೂ. ಗಿಡಗಳು, ಪ್ರಾಣಿಗಳು, ಹವಾಮಾನ. ಆಸಿಡ್. ಉರಿಯುವ ಸ್ವಭಾವದ ದ್ರವ. ಬೇಸ್. ಸಾಬೂನಿನಂತೆ ಭಾಸವಾಗುವ ಮತ್ತು ಆಮ್ಲಗಳನ್ನು ತಟಸ್ಥಗೊಳಿಸಬಲ್ಲ ವಸ್ತು. ಬೇಕಿಂಗ್ ಸೋಡಾದ ಹಾಗೆ. ಕ್ಷಾರ. ಸಬ್ಸ್ಟಾನ್ಸಸ್. ನಾವು ನೋಡಬಹುದಾದ, ಸ್ಪರ್ಶಿಸಬಹುದಾದ, ತೂಕವಿರುವ ವಸ್ತು. ಇದು ಯಾವುದಾದರೂ ವಸ್ತು ಅಥವಾ ಪದಾರ್ಥವಾಗಿರಬಹುದು. ಇಂಡಿಕೇಟರ್ಸ್. ಸೂಚಕಗಳು. ಒಂದು ವಸ್ತು ಆಮ್ಲವೇ ಅಥವಾ ಕ್ಷಾರವೇ ಎಂದು ತೋರಿಸಲು ಬಣ್ಣ ಬದಲಾಯಿಸುವ ವಸ್ತುಗಳು. ಟರ್ಮರಿಕ್. ಅರಿಶಿನ. ಹಳದಿ ಬಣ್ಣದ ಮಸಾಲೆ ಪುಡಿ. ಲಿಟ್ಮಸ್. ನೈಸರ್ಗಿಕ ಬಣ್ಣ ಸೂಚಕವಾಗಿ ಬಳಸುತ್ತಾರೆ. ಕಲ್ಲು ಹೂಗಳಿಂದ ಪಡೆಯುತ್ತಾರೆ. ಚೈನಾ ರೋಸ್ ಪೆಟಲ್ಸ್. ದಾಸವಾಳ ಹೂವಿನ ದಳಗಳು. ಸೂಚಕವಾಗಿ ಬಳಸುತ್ತಾರೆ. ಗುಡ್ಹಲ್. ದಾಸವಾಳಕ್ಕೆ ಹಿಂದಿ ಪದ. ಲಿಚೆನ್ಸ್. ಪಾಚಿ ಮತ್ತು ಶಿಲೀಂಧ್ರಗಳು ಒಟ್ಟಿಗೆ ವಾಸಿಸುವ ಗಿಡದಂತಹ ಜೀವಿಗಳು. ಕಲ್ಲು ಹೂವು. ಡೈ. ವಸ್ತುಗಳಿಗೆ ಬಣ್ಣ ಹಾಕಲು ಬಳಸುವ ವಸ್ತು. ಸಲ್ಯೂಷನ್. ದ್ರವ, ಮಿಶ್ರಣ. ಸ್ಟ್ರಿಪ್ಸ್ ಆಫ್ ಪೇಪರ್. ಉದ್ದವಾದ, ಕಿರಿದಾದ ಕಾಗದದ ತುಂಡುಗಳು. ಲಿಟ್ಮಸ್ ಪೇಪರ್. ಲಿಟ್ಮಸ್ ಹೊಂದಿರುವ ಕಾಗದದ ಪಟ್ಟಿಗಳು. ಸೂಚಕವಾಗಿ ಬಳಸುತ್ತಾರೆ. ಪೇಸ್ಟ್. ದಪ್ಪವಾದ, ಮೃದುವಾದ, ತೇವವಾದ ವಸ್ತು. ಬ್ಲಾಟಿಂಗ್ ಪೇಪರ್ ಅಥವಾ ಫಿಲ್ಟರ್ ಪೇಪರ್. ದ್ರವಗಳನ್ನು ಹೀರಿಕೊಳ್ಳುವ ವಿಶೇಷ ಕಾಗದ. ಸ್ಟ್ರಿಪ್. ಉದ್ದನೆಯ, ಕಿರಿದಾದ ತುಂಡು. ಸೋಪ್. ತೊಳೆಯಲು ಮತ್ತು ಸ್ವಚ್ಛಗೊಳಿಸಲು ಬಳಸುವ ವಸ್ತು. ಸಾಬೂನು. ಗ್ರೀಟಿಂಗ್ ಕಾರ್ಡ್. ಯಾರಿಗಾದರೂ ಶುಭಾಶಯ ಕೋರಲು ಕಳುಹಿಸುವ ಅಲಂಕಾರಿಕ ಕಾರ್ಡ್. ಶೀಟ್. ತೆಳುವಾದ, ಚಪ್ಪಟೆಯಾದ ಕಾಗದ ಅಥವಾ ಇತರ ವಸ್ತುವಿನ ತುಂಡು. ಪ್ಲೇನ್ ವೈಟ್ ಪೇಪರ್. ಗೆರೆಗಳಿಲ್ಲದ ಸಾದಾ ಬಿಳಿ ಕಾಗದ. ಫ್ಲವರ್. ಹೂವು, ಗಿಡದ ಬಣ್ಣದ ಭಾಗ. ಬೀಜಗಳನ್ನು ಉತ್ಪಾದಿಸುತ್ತದೆ.
ಸೋಪ್ ಸೊಲ್ಯೂಷನ್, ಸಾಬೂನನ್ನು ನೀರಿನೊಂದಿಗೆ ಬೆರೆಸಿದ ದ್ರವ. ಕಾಟನ್ ಬಡ್, ಎರಡೂ ತುದಿಗಳಲ್ಲಿ ಹತ್ತಿ ಇರುವ ಸಣ್ಣ ಕಡ್ಡಿ, ಸ್ವಚ್ಛಗೊಳಿಸಲು ಬಳಸುತ್ತಾರೆ. ಶ್ಯಾಂಪೂ, ಕೂದಲು ತೊಳೆಯಲು ಬಳಸುವ ದ್ರವ, ಸಾಬೂನು. ಸೋಡಾ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಅನಿಲವಿರುವ ನೀರು, ಗುಳ್ಳೆ ಗುಳ್ಳೆಯ ನೀರು. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು. ಲ್ಯಾಬೊರೇಟರಿ, ವೈಜ್ಞಾನಿಕ ಪ್ರಯೋಗಗಳಿಗಾಗಿ ಇರುವ ಕೋಣೆ ಅಥವಾ ಕಟ್ಟಡ, ಪ್ರಯೋಗಾಲಯ. ಹೈಡ್ರೋಕ್ಲೋರಿಕ್ ಆಸಿಡ್, ಹೊಟ್ಟೆಯಲ್ಲಿ ಕಂಡುಬರುವ ಪ್ರಬಲ ಆಮ್ಲ. ಸಲ್ಫ್ಯೂರಿಕ್ ಆಸಿಡ್, ಕೈಗಾರಿಕೆಗಳು ಮತ್ತು ಪ್ರಯೋಗಾಲಯಗಳಲ್ಲಿ ಬಳಸುವ ಅತಿ ಪ್ರಬಲ ಆಮ್ಲ. ನೈಟ್ರಿಕ್ ಆಸಿಡ್, ಇನ್ನೊಂದು ಪ್ರಬಲ ಆಮ್ಲ. ಅಸಿಟಿಕ್ ಆಸಿಡ್, ವಿನೆಗರ್ನಲ್ಲಿ ಕಂಡುಬರುವ ಆಮ್ಲ. ಸೋಡಿಯಂ ಹೈಡ್ರಾಕ್ಸೈಡ್, ಪ್ರಬಲ ಕ್ಷಾರ, ಕಾಸ್ಟಿಕ್ ಸೋಡಾ ಎಂದು ಕರೆಯುತ್ತಾರೆ. ಅಮೋನಿಯಂ ಹೈಡ್ರಾಕ್ಸೈಡ್, ಸ್ವಚ್ಛಗೊಳಿಸುವ ಉತ್ಪನ್ನಗಳಲ್ಲಿ ಬಳಸುವ ಒಂದು ಕ್ಷಾರ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಒಂದು ಕ್ಷಾರ, ಸುಣ್ಣದ ನೀರು ಎಂದು ಕರೆಯುತ್ತಾರೆ. ಸುಣ್ಣದ ತಿಳಿ ನೀರಿನಲ್ಲಿ ಇರುತ್ತದೆ. ಲೈಮ್ ವಾಟರ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ನೀರಿನಲ್ಲಿ ಕರಗಿಸಿದ ದ್ರಾವಣ, ಸುಣ್ಣದ ತಿಳಿ ನೀರು. ಫಿನಾಪ್ತಲೀನ್, ಆಮ್ಲದಲ್ಲಿ ಬಣ್ಣರಹಿತವಾಗಿ ಮತ್ತು ಕ್ಷಾರದಲ್ಲಿ ಗುಲಾಬಿ ಬಣ್ಣಕ್ಕೆ ತಿರುಗುವ ಸೂಚಕ. ಟೆಸ್ಟ್ ಟ್ಯೂಬ್, ಪ್ರಯೋಗಗಳಿಗಾಗಿ ಪ್ರಯೋಗಾಲಯಗಳಲ್ಲಿ ಬಳಸುವ ತೆಳುವಾದ ಗಾಜಿನ ಕೊಳವೆ. ಡ್ರಾಪ್, ದ್ರವದ ಸಣ್ಣ ಹನಿ. ಸೋಡಿಯಂ ಕ್ಲೋರೈಡ್, ಸಾಮಾನ್ಯ ಉಪ್ಪಿನ ರಾಸಾಯನಿಕ ಹೆಸರು. ಆಸಿಡ್ ರೈನ್, ಹಾನಿಕಾರಕ ಆಮ್ಲಗಳನ್ನು ಹೊಂದಿರುವ ಮಳೆ. ಪೊಲ್ಯೂಟೆಂಟ್ಸ್, ಗಾಳಿ, ನೀರು ಅಥವಾ ಮಣ್ಣನ್ನು ಕೊಳಕು ಮತ್ತು ಹಾನಿಕಾರವಾಗಿಸುವ ವಸ್ತುಗಳು. ಕಾರ್ಬೋನಿಕ್ ಆಸಿಡ್, ಕಾರ್ಬನ್ ಡೈಆಕ್ಸೈಡ್ ನೀರಿನಲ್ಲಿ ಕರಗಿದಾಗ ಉಂಟಾಗುವ ದುರ್ಬಲ ಆಮ್ಲ. ಕೊರೋಸಿವ್, ರಾಸಾಯನಿಕ ಕ್ರಿಯೆಯಿಂದ ವಸ್ತುಗಳನ್ನು ಹಾನಿಗೊಳಿಸುವ ಅಥವಾ ನಾಶಪಡಿಸುವ ಸಾಮರ್ಥ್ಯ, ಪ್ರಬಲ ಆಮ್ಲಗಳಂತೆ. ನ್ಯೂಟ್ರಲೈಸೇಷನ್, ಆಮ್ಲ ಮತ್ತು ಕ್ಷಾರ ಪ್ರತಿಕ್ರಿಯಿಸಿ ಪರಸ್ಪರ ರದ್ದುಗೊಳಿಸಿ ಲವಣ ಅಥವಾ ಮತ್ತು ನೀರನ್ನು ಉಂಟುಮಾಡುವುದು. ಸಾಲ್ಟ್, ಆಮ್ಲ ಮತ್ತು ಕ್ಷಾರ ಪರಸ್ಪರ ತಟಸ್ಥಗೊಂಡಾಗ ಉಂಟಾಗುವ ವಸ್ತು. ಸಾಮಾನ್ಯ ಉಪ್ಪು ಒಂದು ವಿಧ. ಇಂಡೈಜೆಷನ್, ಆಹಾರವನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾಗುವುದು, ಹೊಟ್ಟೆಯಲ್ಲಿ ಅಸ್ವಸ್ಥತೆಯನ್ನು ಉಂಟುಮಾಡುವುದು. ಅಜೀರ್ಣ. ಆಂಟಾಸಿಡ್, ಹೊಟ್ಟೆಯ ಆಮ್ಲವನ್ನು ತಟಸ್ಥಗೊಳಿಸಿ ಅಜೀರ್ಣವನ್ನು ನಿವಾರಿಸುವ ಔಷಧಿ. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಹೊಂದಿರುವ ಒಂದು ರೀತಿಯ ಆಂಟಾಸಿಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಡಾಕ್ಟರ್ ಕೊಡುವ ತಂಪಾದ ಔಷಧದಲ್ಲಿ ಈ ಬಿಳಿ ವಸ್ತು ಇರುತ್ತದೆ. ಇದನ್ನು ಪೆಟ್ಟು, ಉರಿ, ಅಜೀರ್ಣ ಅಥವಾ ಮಲಬದ್ಧತೆಗೆ ಉಪಯೋಗಿಸುತ್ತಾರೆ. ಆಂಟ್ ಬೈಟ್,
ಇರುವೆಯ ಕಡಿತ, ಇದು ನೋವುಂಟ ಮಾಡಬಹುದು. ಫಾರ್ಮಿಕ್ ಆಸಿಡ್, ಇರುವೆಗಳು ಕಚ್ಚಿದಾಗ ಚುಚ್ಚುವ ಆಮ್ಲ. ಕೆಲಮೈನ್ ಸೊಲ್ಯೂಷನ್, ಇರುವೆ ಕಡಿತ ಮತ್ತು ಚರ್ಮದ ತುರಿಕೆಯನ್ನು ಶಮನಗೊಳಿಸಲು ಬಳಸುವ ಲೋಷನ್. ಜಿಂಕ್ ಕಾರ್ಬೋನೇಟ್, ಜಿಂಕ್ ಕಾರ್ಬೋನೇಟ್ ಅಂದರೆ ಬಿಳಿ ಪುಡಿ. ಅದನ್ನು ಕೆಲವೊಮ್ಮೆ ಚರ್ಮದ ಮೇಲೆ ಹಚ್ಚೋ ಔಷಧಿಗಳಲ್ಲಿ ಉಪಯೋಗಿಸುತ್ತಾರೆ. ಅದು ಚರ್ಮಕ್ಕೆ ತಂಪು ಕೊಡುತ್ತದೆ ಮತ್ತು ಉರಿತ ಕಡಿಮೆ ಮಾಡುತ್ತದೆ. ಸಾಯಿಲ್, ಗಿಡಗಳು ಬೆಳೆಯುವ ಭೂಮಿಯ ಮೇಲ್ಪದರದ ಮಣ್ಣು. ಫರ್ಟಿಲೈಸರ್ಸ್, ಗಿಡಗಳು ಚೆನ್ನಾಗಿ ಬೆಳೆಯಲು ಮಣ್ಣಿಗೆ ಸೇರಿಸುವ ವಸ್ತುಗಳು. ಗೊಬ್ಬರ. ಲೈಮ್, ಕ್ಯಾಲ್ಸಿಯಂ ಆಕ್ಸೈಡ್, ಆಮ್ಲೀಯ ಮಣ್ಣಿಗೆ ಚಿಕಿತ್ಸೆ ನೀಡಲು ಬಳಸುವ ಬಿಳಿ ವಸ್ತು. ಸುಣ್ಣ, ಕ್ಯಾಲ್ಸಿಯಂ ಆಕ್ಸೈಡ್. ಸ್ಲೇಟ್ ಲೈಮ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ನೀರಿನೊಂದಿಗೆ ಬೆರೆಸಿದ ಸುಣ್ಣ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಆಮ್ಲೀಯ ಮಣ್ಣಿಗೆ ಚಿಕಿತ್ಸೆ ನೀಡಲು ಬಳಸುತ್ತಾರೆ. ಆರ್ಗ್ಯಾನಿಕ್ ಮ್ಯಾಟರ್ ಆರ್ ಕಾಂಪೋಸ್ಟ್, ಕೊಳೆತ ಸಸ್ಯ ಮತ್ತು ಪ್ರಾಣಿ ಪದಾರ್ಥ ಗೊಬ್ಬರವಾಗಿ ಬಳಸುತ್ತಾರೆ. ವೇಸ್ಟ್, ಬೇಡವಾದ ಬಿಸಾಡುವ ವಸ್ತುಗಳು. ಕಸ. ಫ್ಯಾಕ್ಟರೀಸ್, ಕಾರ್ಖಾನೆಗಳು, ಯಂತ್ರಗಳ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ತಯಾರಿಸುವ ಕಟ್ಟಡಗಳು.